ಹೇ ಎವ್ರಿವನ್, ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಪಾರ್ಟ್ನರಿಂದ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಜೊತೆ ಬಂದಿದ್ದೀನಿ. ದಟ್ ಈಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾನು ಹೇಳುವಂಥ ಯೂಶುವಲ್ ಮೆಥಡ್ ಏನಿದೆ ಇದು ವೆರಿ ಸೂಟೇಬಲ್ ಅಂತ ನಾನು ಹೇಳ್ತೀನಿ. ಅಂದರೆ ಎಲ್ಲ ಅಕೌಂಟ್ಗಳನ್ನ ಒಂದೇ ಸಲಕ್ಕೆ ಪ್ರಿಪೇರ್ ಮಾಡಿಕೊಂಡು ಒನ್ ಬೈ ಒನ್ ಟ್ರಾನ್ಸ್ಫರ್ ಎಂಟ್ರಿನ ಮತ್ತು ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನ ಮಾಡ್ತಾ ಹೋಗೋದು. ಆ ಒಂದು ಮೆಥಡಲ್ಲಿ ಮಾಡೋದ್ರಿಂದ ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಇಲ್ಲಿ ನಾನು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಮೇಲೆ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿನ 13ನೇ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಮಹೇಶ್ ಆ್ಯಂಡ್ ಸುರೇಶ್ ಆರ್ ಈಕ್ವಲ್ ಪಾರ್ಟ್ನರ್ಸ್, ಇದೊಂದು ಕ್ವಶನನ್ನು ತೊಗೋತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಪ್ರಾಬ್ಲಮ್. ಸ್ಟಿಲ್ ಸಮ್ ಪಾಯಿಂಟ್ಸ್ ಆರ್ ಕನ್ಫ್ಯೂಸಿಂಗ್. ಅಂದರೆ ಇಲ್ಲಿ ಪ್ರೀಪೇಯ್ಡ್ ರೆಂಟ್ ಅನ್ನುವಂಥ ಹೊಸ ಪಾಯಿಂಟ್ ಇದೆ. ಹಾಗೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಮೇಂಟೈನ್ಡ್ ಆಟ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಗಳಿವೆ. ಸೊ ಈ ರೀತಿ ಇದ್ದಾಗ ಹೇಗೆ ಮಾಡೋದು ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆ್ಯಂಡ್ ಈ ಚಾಪ್ಟರ್ ಮೇಲೆ ಬಹಳಷ್ಟು ವಿಡಿಯೋಗಳು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ನಾನು 2 ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಬ್ಯಾಲೆನ್ಸ್ ಶೀಟ್, ಈ ಥರ ಮಾಡೋದು. ಹಾಗೆಯೇ ಎಲ್ಲದನ್ನು ಒಟ್ಟಿಗೆ ಪ್ರಿಪೇರ್ ಮಾಡಿಕೊಂಡು ಒನ್ ಬೈ ಒನ್ ಎಂಟ್ರಿಗಳನ್ನ ಕೊಡ್ತಾ ಹೋಗೋದು. 2 ಮೆಥಡ್ಗಳನ್ನು ಆಲ್ರೆಡಿ ಮಾಡಿದ್ದೀನಿ. ನಿಮಗೆ ಯಾವ ಮೆಥಡ್ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮೊದಲಿಗೆ ನಾವು ಫಾರ್ಮ್ಯಾಟನ್ನು ಹಾಕ್ಕೊಳ್ತೀವಿ. ಎಲ್ಲ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ತೀವಿ ಎಲ್ಲ ಅಕೌಂಟ್ಗಳಿಗೆ. ಸೊ ಅದೇ ರೀತಿ ಎಲ್ಲ ಅಮೌಂಟ್ ಕಾಲಮ್ಗಳಲ್ಲಿ ರುಪೀಸನ್ನು ಬರಿತೀವಿ. ಹಾಗೆಯೇ ಇಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಒಂದನ್ನು ಎಕ್ಸ್ಟ್ರಾ ಅಡಿಷನ್ ಮಾಡ್ಕೊಂಡಿದ್ದೀನಿ. ಸೊ ಅವರೇನು ಪ್ರಾಬ್ಲಮಲ್ಲಿ ಬ್ಯಾಂಕ್ ಅಕೌಂಟ್ ಕೇಳಿಲ್ಲ. ಬಟ್ ಸ್ಟಿಲ್ ಈ ಥರ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನೋಡಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋತೀವಿ. ಬಟ್ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇರೋದನ್ನು ಬ್ಯಾಂಕ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಮಾತ್ರ ಡೆಬಿಟ್ ಕ್ರೆಡಿಟನ್ನು ನಾವು ಮೆನ್ಷನ್ ಮಾಡಲ್ಲ. ಇದು ಲಯಬಿಲಿಟಿ ಸೈಡ್, ಅಸೆಟ್ ಸೈಡ್ ಅಂತ ಹೇಳ್ತೀವಿ. ಅದಕ್ಕೆ ಈ ರೀತಿಯಾಗಿ ಫಾರ್ಮೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಡೇಟನ್ನು ನಾವು ಅಡ್ಮಿಷನ್ ಆಗಿರೋ ಡೇಟಿಗೆ ತೊಗೋಬೇಕು ಬ್ಯಾಲೆನ್ಸ್ ಶೀಟಿಗೆ. ಇಲ್ಲಿ 1/4/2024 ಇದೆ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಆಫ್ಟರ್ ಅಡ್ಮಿಷನ್ ಅಂತ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಫಾರ್ಮೆಟ್ ಹಾಕ್ಕೊಂಡಾದ್ಮೇಲೆ ಒನ್ ಬೈ ಒನ್ ನಾವು ಎಂಟ್ರಿನ ಮಾಡ್ತಾ ಹೋಗ್ತೀವಿ. ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳಲ್ಲಿ ಕೂಡ ನಾನು ಇದರ ಸ್ಟೆಪ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಗುಡ್ ವಿಲ್ ಟ್ರೀಟ್ಮೆಂಟಿನ ಎಲ್ಲ ಕೇಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಆ ಸೀರೀಸ್ನ ಲಿಂಕ್ ಮತ್ತು ಈ ಚಾಪ್ಟರ್ನ ಪ್ಲೇಲಿಸ್ಟ್ ಲಿಂಕ್, PDD ಅಡ್ಜಸ್ಟ್ಮೆಂಟ್ಗಳಿರುವಂಥ ವಿಡಿಯೋ, ಹಾಗೆಯೇ ಗುಡ್ ವಿಲ್ ಟ್ರೀಟ್ಮೆಂಟ್ ಇರುವಂಥ ವಿಡಿಯೋ, ಇದೆಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ಪ್ಲೇಲಿಸ್ಟ್ಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ಟೈಟಲನ್ನು ಕ್ಲಿಕ್ ಮಾಡಿದರೆ ಇದೆಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ಲಿಂಕ್ಗಳು ಸಿಗುತ್ತೆ. ಯಾರಿಗೆ ಬೇಕೋ ಅವರು ನೋಡ್ಕೊಳ್ಬೋದು. ಈ ಮೆಥಡಲ್ಲಿ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿರೋ ಹಾಗೆ ಮೊದಲನೇ ಸ್ಟೆಪ್ ಅಂದರೆ ಕೊಟ್ಟಿರೋ ಅಡಿಷನಲ್ ಇನ್ಫಾರ್ಮೇಷನ್ ಯಾವ್ಯಾವ ಐಟಮಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದಕ್ಕೆ ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ. ಸೊ ಮೊದಲನೇದು ರಾಕೇಶ್ ಶುಡ್ ಬ್ರಿಂಗ್ ₹26,000 ಆಸ್ ಕ್ಯಾಪಿಟಲ್ ಅಂತ ಇದೆ. ಸೊ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದು. ಬ್ಯಾಂಕ್ ಆರ್ ಕ್ಯಾಶಲ್ಲಿ ಅಡ್ಜಸ್ಟ್ ಆಗುತ್ತೆ. ಬಟ್ ನಾವು ಅದಕ್ಕೆ ಸಪ್ರೇಟಾಗಿ ಅಕೌಂಟನ್ನು ಹಾಕ್ಬಿಟ್ಟಿದ್ದೀವಿ ಇದರಲ್ಲಿ. ಹಾಗಾಗಿ ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳಲ್ಲ. ಸಪೋಸ್ ನೀವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಹಾಕ್ಕೊಳ್ಳಲ್ಲ ಅಂದರೆ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕಿಗೆ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಗುಡ್ ವಿಲ್ ಆಫ್ ದಿ ಫಾರ್ಮ್ ಈಸ್ ವ್ಯಾಲ್ಯೂಡ್ ಅಟ್ 10,000 ಅಂತ ಕೊಟ್ಟಿದ್ದಾರೆ. ಸೊ ಗುಡ್ ವಿಲ್ ಆಫ್ ದಿ ಫಾರ್ಮಿಗೆ ಕೂಡ ಇದು ಯಾವುದರಲ್ಲೂ ಅಡ್ಜಸ್ಟ್ ಆಗಲ್ಲ, ಅದು ಸಪ್ರೇಟ್ ಐಟಮ್. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಇಫೆಕ್ಟ್ಸನ್ನು ಕೊಡ್ತೀವಿ, ಹಾಗಾಗಿ ಅದಕ್ಕೆ ಮಾರ್ಕ್ ಮಾಡಲ್ಲ. ನೆಕ್ಸ್ಟ್ ಮೋಟರ್ ಕಾರ್ ಆ್ಯಂಡ್ ಮಷಿನರಿ ಆರ್ ಟು ಬಿ ಡೆಪ್ರಿಸಿಯೇಟೆಡ್ ಇದೆ. ಸೊ ಮೋಟರ್ ಕಾರ್ ಮೇಲೆ ಒಂದು, ಹಾಗೆಯೇ ಮಷಿನರಿ ಮೇಲೆ ಒಂದು ಚಿಕ್ಕದಾಗಿ ಮಾರ್ಕನ್ನು ಮಾಡ್ಕೋತೀವಿ. ಇದಾದ ನಂತರ ಪ್ರೀಪೇಯ್ಡ್ ರೆಂಟ್ ಇದೆ. ಸೊ ಪ್ರೀಪೇಯ್ಡ್ ರೆಂಟ್ ಅನ್ನುವಂಥ ಐಟಮ್ ಇಲ್ಲೆಲ್ಲಾದರೂ ಇದ್ದರೆ ಅದಕ್ಕೆ ಮಾರ್ಕ್ ಮಾಡ್ಕೋತೀವಿ. ಸಪೋಸ್ ಇರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಅದು ಸಪ್ರೇಟ್ ಐಟಮ್ ಆಗಿ ಬರುತ್ತೆ, ಹಾಗಾಗಿ ಇಲ್ಲೇನು ಮಾರ್ಕ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಮೇಂಟೈನ್ಡ್ ಅಂತ ಕೊಟ್ಟಿದ್ದಾರೆ. ಸೊ PDD ಮೇಲೆ ಇದಕ್ಕೆ ಒಂದು ಮಾರ್ಕ್ ಮಾಡ್ಕೋತೀವಿ. ಅಲ್ಲಿಗೆ 3 ಐಟಮ್ ಮೇಲೆ ಮಾರ್ಕ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:2:1 ಅಂತ ಇದೆ. ಆ್ಯಂಡ್ ಇಲ್ಲಿ ಬೇಸ್ಡ್ ಆನ್ ಚಂದ್ರಸ್ ಕ್ಯಾಪಿಟಲ್ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದು ಚಂದ್ರ ಆಗಬಾರ್ದು, ಇದು ಹೊಸ ಪಾರ್ಟ್ನರ್ ಅಂದರೆ ರಾಕೇಶ್ ಇದ್ದಾನೆ ಅಲ್ವಾ, ಅವರು ಪ್ರಿಂಟ್ ಮಿಸ್ಟೇಕ್ ಆಗಿ ಚಂದ್ರ ಅಂತ ಬರೆದಿದ್ದಾರೆ. ಸೊ ಇಟ್ ಈಸ್ ರಾಕೇಶ್ ಕ್ಯಾಪಿಟಲ್ ಅಂತ ಆಗಬೇಕು ಅಷ್ಟೇ. ಈ ಲಾಸ್ಟ್ ಅಡ್ಜಸ್ಟ್ಮೆಂಟಿಗೆ ನಾವು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳೋದು. ಇದಕ್ಕೆ ನಾವು ಎಲ್ಲೂ ಅಡ್ಜಸ್ಟ್ ಮಾಡಿ ತೊಗೊಳ್ಳಲ್ಲ. ಇದು ಯಾವ ಐಟಮಲ್ಲೂ ಸಪ್ರೇಟಾಗಿ ನಾವು ಇಫೆಕ್ಟನ್ನು ಕೊಡ್ತೀವಿ, ಹಾಗಾಗಿ ಇದಕ್ಕೆ ಯಾವುದೇ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ NPSR ಕೊಟ್ಟಿದ್ದಾರೆ, ಹಾಗೆ ಓಲ್ಡ್ ರೇಷಿಯೋ ಕೂಡ ಇದೆ. ಇದರಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕಂಡು ಹಿಡ್ಕೊಂಡು ಗುಡ್ ವಿಲ್ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಆದರೆ ಇದರಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನು ಕೂಡ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಕೆಲಸ ಕೂಡ ನಮಗೆ ಇರಲ್ಲ. ಡೈರೆಕ್ಟಾಗಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇವಾಗ ಇದು 3ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಸ್ಟೆಪ್ ಈಸ್ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಎಲ್ಲ ಬ್ಯಾಲೆನ್ಸ್ ಶೀಟ್ ಐಟಮಿಗೆ 1 ಕಡೆ ಎಂಟ್ರಿ ಇರುತ್ತೆ, ಹಾಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗೆ 2 ಕಡೆ ಎಂಟ್ರಿ ಇರುತ್ತೆ. ಇದು ಬೇಸಿಕ್ ರೂಲ್, ಇದು ನಿಮ್ಗೆ ಗೊತ್ತಿರಲೇಬೇಕು. ಹಾಗೆಯೇ ಲಯಬಿಲಿಟಿ ಸೈಡ್ ಐಟಮ್ಸ್ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಆಗ್ತಾ ಹೋಗುತ್ತೆ ಅಕೌಂಟ್ಗಳಲ್ಲಿ. ಹಾಗೆ ಬ್ಯಾಲೆನ್ಸ್ ಶೀಟಿಗೆ ಎಂಟ್ರಿ ಮಾಡೋದಿದ್ರೆ ಅದು ಲಯಬಿಲಿಟಿ ಸೈಡಿಗೆ ಎಂಟ್ರಿ ಆಗುತ್ತೆ. ಇನ್ನು ಅಸೆಟ್ ಸೈಡ್ ಐಟಮ್ಸ್ ಏನೇನಿದೆ ಅದೆಲ್ಲ ಕೂಡ ಯಾವುದೇ ಅಕೌಂಟಿನ ಡೆಬಿಟ್ ಸೈಡ್ಗಳಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಸೊ ಇದಿಷ್ಟು. ಇದಾದ ನಂತರ ಈಗ ಒನ್ ಬೈ ಒನ್ ಲಯಬಿಲಿಟಿ ಸೈಡಲ್ಲಿರೋದನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ.
ನಾನಿಲ್ಲಿ ಪಿಂಕ್ ಕಲರಲ್ಲಿ ಬರಿತಾ ಹೋಗಿದ್ದೀನಲ್ಲ, ಇದೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಆಗಿರುತ್ತೆ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವುದು ಕೂಡ ಎಂಟ್ರಿ ಆಗಲ್ಲ. ಬಟ್ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಆಗುತ್ತೆ. ಲಯಬಿಲಿಟಿ ಸೈಡಲ್ಲಿರುವಂಥ 3 ಐಟಮ್ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಒಂದು P&L ಅಕೌಂಟ್, ಮತ್ತೊಂದು ರಿಸರ್ವ್ ಫಂಡ್, ಮತ್ತೊಂದು ಕ್ಯಾಪಿಟಲ್ ಬ್ಯಾಲೆನ್ಸ್. ಇದರಲ್ಲಿ P&L ಅಕೌಂಟ್ ಅಥವಾ ರಿಸರ್ವ್ ಫಂಡನ್ನು ಕೊಟ್ಟಿಲ್ಲ. ಹಾಗೆ ಅದು ಅಸೆಟ್ ಸೈಡಲ್ಲಿ ಕೂಡ ಇರ್ಬೋದು P&L ಅಕೌಂಟ್ ಅನ್ನೋದು, ಬಟ್ ಇಲ್ಲಿ P&L ಅಕೌಂಟ್ ಅನ್ನುವಂಥದ್ದು ಅಸೆಟ್ ಸೈಡಿಗೆ ಕೂಡ ಇಲ್ಲ. ಹಾಗಾಗಿ ನಾವು ಬರೀ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಮಾತ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತೀವಿ. ಹಾಗೆ ಉಳಿದಿದ್ದೆರಡು ಔಟ್ಸೈಡರ್ ಲಯಬಿಲಿಟಿ ಆಗುತ್ತೆ. ಯಾವುದೇ ಔಟ್ಸೈಡರಿಗೆ ಪೇ ಮಾಡುವಂಥ ಜವಾಬ್ದಾರಿ ಇದ್ದರೆ ಬಿಸ್ನೆಸ್ಸಿಗೆ ಅದು ಔಟ್ಸೈಡರ್ ಲಯಬಿಲಿಟಿ ಅನಿಸ್ಕೊಳ್ಳುತ್ತೆ. ಅಂಥದ್ದನ್ನು ನಾವು ಡೈರೆಕ್ಟಾಗಿ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತಾ ಹೋಗ್ತೀವಿ. ಸೊ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 1 by 1 ತೊಗೋತೀವಿ. ಮಾರ್ಕ್ ಮಾಡ್ಕೊಂಡಿದ್ರೆ ಇನ್ನರ್ ಕಾಲಮ್, ಮಾರ್ಕ್ ಇರಲಿಲ್ಲ ಅಂತಂದರೆ ಔಟರ್ ಕಾಲಮಿಗೆ ಡೈರೆಕ್ಟಾಗಿ ತೊಗೋತೀವಿ. ಸೊ ಮಾರ್ಕ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ತೊಗೋತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ. ಆ್ಯಸ್ ಇಟ್ ಈಸ್ ಇನ್ ಲಯಬಿಲಿಟಿ ಸೈಡ್, ಇಟ್ ಗೋಸ್ ಟು ಕ್ರೆಡಿಟ್ ಸೈಡ್. 80,000 ಆ್ಯಂಡ್ 40,000 ಇವರಿಬ್ಬರಿಗೆ ಮಾತ್ರ. ಅಲ್ಲಿಗೆ ಲಯಬಿಲಿಟಿ ಸೈಡ್ ಐಟಮ್ಸ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಅಸೆಟ್ ಸೈಡ್ ಐಟಮನ್ನು 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಒಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಐಟಮ್ಗಳು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಅಸೆಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ P&L ಅಕೌಂಟ್ ಇದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕಿಗೆ ನಾವು ಸಪ್ರೇಟಾಗಿ ಅಕೌಂಟ್ ಹಾಕ್ಕೊಂಡಿದ್ರೆ ಮಾತ್ರ ನಾವು ಆ ಒಂದು ಅಕೌಂಟಲ್ಲಿ ತೊಗೋತೀವಿ. ಅದಿರಲಿಲ್ಲ ಅಂದರೆ ಬ್ಯಾಲೆನ್ಸ್ ಶೀಟ್ನ ಇನ್ನರ್ ಕಾಲಮಲ್ಲಿ ತೊಗೊಂಡು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿನೇ ಅಡ್ಜಸ್ಟ್ ಮಾಡ್ತೀವಿ. ಇವಾಗ ನಾವು ಸಪ್ರೇಟಾಗಿ ಅಕೌಂಟ್ ಹಾಕ್ಕೊಂಡಿರೋದ್ರಿಂದ ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸನ್ನು ಬ್ಯಾಂಕ್ ಅಕೌಂಟಲ್ಲಿ ತೊಗೋತಾ ಇದ್ದೀನಿ. ಆ್ಯಂಡ್ ಆಸ್ ಇಟ್ ಈಸ್ ಇನ್ ಅಸೆಟ್ ಸೈಡ್, ಇಟ್ ಗೋಸ್ ಟು ಡೆಬಿಟ್ ಸೈಡ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬರೆಯೋದಿಲ್ಲ. 15,000. ಓಕೆ. ಆ್ಯಂಡ್ ಇದನ್ನು ಬಿಟ್ಟು ಉಳಿದೆಲ್ಲ ಅಸೆಟ್ಗಳನ್ನ 1 by 1 ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಸೆಟ್ ಸೈಡಲ್ಲಿ. ಆ್ಯಂಡ್ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯೋ ಅದನ್ನು ಇನ್ನರ್ ಕಾಲಮಲ್ಲಿ ಇಟ್ಕೋತೀವಿ, ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ವೋ ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರಿತಾ ಹೋಗ್ತೀವಿ. ಸೊ ಮೊದಲಿಗೆ ಸ್ಟಾಕ್ ಇದೆ, ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಔಟರ್ ಕಾಲಮ್ 39,000. ನೆಕ್ಸ್ಟ್ ಡೆಟರ್ಸ್ ಇದೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ PDDಗೆ. ಸೊ ಇಲ್ಲಿ ಹೇಗಿದೆ ಹಾಗೆ ಬರ್ಕೋತೀವಿ. 32,000 ಲೆಸ್ PDD. ಇದರಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟನ್ನು ಲೆಸ್ ಮಾಡಿ ತೊಗೋಬೇಕು. ಇಲ್ಲಿ ಬರೆದಿರೋವಂಥ PDD ಅಮೌಂಟ್ ಇದು ಓಲ್ಡ್ PDD ಆಗಿರುತ್ತೆ, ಇದನ್ನು ಹೀಗೆ ಇಟ್ಕೋತೀವಿ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಇನ್ಕ್ರೀಸೋ ಡಿಕ್ರೀಸೋ ಆಗಲಿಕ್ಕಿದೆ ಅದು. ಹಾಗಾಗಿ ಆ ಅಡ್ಜಸ್ಟ್ಮೆಂಟ್ ಆದಮೇಲೆ ಅದನ್ನು ಈ ಡೆಟರ್ಸ್ ಕೆಳಗಡೆ ಬರ್ಕೋತೀವಿ. ಹಾಗಾಗಿ ಇಲ್ಲಿ ಹಿಂದ್ಗಡೆ ನಾನು ಬರೆದಿಟ್ಕೊಳ್ತೀನಿ. ನೆಕ್ಸ್ಟ್ ಉಳಿದಿದ್ದ 3ರಲ್ಲಿ ಮಷಿನರಿ ಮೋಟರ್ ಕಾರಿಗೆ ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮಲ್ಲಿ ತೊಗೊಂಡು 1 ಲೈನನ್ನು ಬಿಡ್ತೀವಿ. ಸೊ ಈ ರೀತಿ ಎಂಟ್ರಿ ಹಾಕ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ನ ಐಟಮ್ಸ್ಗಳನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡಿ ಮುಗಿದಿದೆ. ಇವಾಗ 1 by 1 ಅಡ್ಜಸ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾ ಹೋಗ್ತೀವಿ. ಪ್ರತಿ ಅಡ್ಜಸ್ಟ್ಮೆಂಟ್ಗೆ ಅಟ್ಲೀಸ್ಟ್ 2 ಎಂಟ್ರೀಸ್ ಇರುತ್ತೆ. ಸೊ ಇದರಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಆನ್ 1/4/2024 ರಾಕೇಶ್ ಈಸ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/5 ಶೇರ್ ಇನ್ ಪ್ರಾಫಿಟ್ ಅಂತ ಇದೆ. ರಾಕೇಶ್ ಶುಡ್ ಬ್ರಿಂಗ್ ₹26,000 ಆಸ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಸೊ ರಾಕೇಶ್ ಅನ್ನೋನು ಹೊಸ ಪಾರ್ಟ್ನರ್ ಕ್ಯಾಪಿಟಲನ್ನು ತರ್ತಾ ಇದ್ದಾನೆ. ಕ್ಯಾಪಿಟಲ್ ಅಕೌಂಟ್ ರೂಲ್ ಪ್ರಕಾರ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ. ರಾಕೇಶ್ ಕ್ಯಾಪಿಟಲ್ ರೂಪದಲ್ಲಿ ಅಮೌಂಟನ್ನು ತರ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಬಿಸ್ನೆಸ್ಸಲ್ಲಿ ಇರುವಂಥದ್ದು ಕ್ಯಾಶ್ ಅಟ್ ಬ್ಯಾಂಕ್ ಆಗಿರೋದ್ರಿಂದ ಅದನ್ನೇ ತೊಗೋತೀವಿ. ಸಪೋಸ್ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು, ಕ್ಯಾಶ್ ಅಟ್ ಬ್ಯಾಂಕ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಅಂತ ತೊಗೋತೀವಿ. ಆ್ಯಂಡ್ ಅಮೌಂಟ್ ಈಸ್ 26,000. ರಾಕೇಶ್ ಕ್ಯಾಪಿಟಲ್ ಅಕೌಂಟಲ್ಲಿ 26,000 ಬರ್ಕೋತೀವಿ. ಇದಕ್ಕೆ ಒಂದು ಇಫೆಕ್ಟನ್ನು ನಾನು ಆರೆಂಜ್ ಇಂಕಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಮತ್ತೊಂದು ಇಫೆಕ್ಟ್ ಎಲ್ಲಿ ಹೋಗುತ್ತೆ ನೋಡಿ, ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬಂದಿದೆ, ಇದರ ಅಪೋಸಿಟ್ ಎಂಟ್ರನ್ನ ನಾವು ಬ್ಯಾಂಕ್ ಅಕೌಂಟಲ್ಲಿ ಹಾಕಬೇಕಾಗತ್ತೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಅಂದರೆ 2 ಸೈಡಲ್ಲಿ 2 ಇಲ್ಲಿ ಬಂದಿರೋದು ರಾಕೇಶ್ ಕಾಲಮಲ್ಲಿ ಅಮೌಂಟ್ ಅಲ್ವಾ, ಹಾಗಾಗಿ ಇಲ್ಲಿ ರಾಕೇಶ್ ಅಕೌಂಟನ್ನೇ ನಾವು ತೊಗೋಬೇಕಾಗತ್ತೆ. ಇಟ್ ಈಸ್ ನಾಟ್ ಜಸ್ಟ್ ರಾಕೇಶ್ ಅಕೌಂಟ್, ಇಟ್ ಈಸ್ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೋಬೇಕು. ಸೊ 26,000 2 ಇಫೆಕ್ಟ್ ಮುಗಿದಿದೆ. ಇವಾಗ ನಾವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಗುಡ್ ವಿಲ್ ಟ್ರೀಟ್ಮೆಂಟ್ ಮೇಲೆ ಇದೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಇದೆ ಲಾಸ್ಟ್ ಕೇಸ್. ಈ ಸೀರೀಸ್ನ ಹಿಂದಿನ ಪಾರ್ಟಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಅಲ್ವಾ. ಸೊ ಅದೇ ರೀತಿಯಾಗಿ ನಾವು ಎಂಟ್ರಿ ಕೊಡ್ತೀವಿ. ಗುಡ್ ವಿಲ್ ವ್ಯಾಲ್ಯೂಡ್ ಇದ್ದಾಗ ಗುಡ್ ವಿಲ್ ಶೇರ್ ಆಫ್ ನ್ಯೂ ಪಾರ್ಟ್ನರನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ಒಂದು ವರ್ಕಿಂಗ್ ನೋಟನ್ನು ಮಾಡ್ಕೋತೀವಿ. ವರ್ಕಿಂಗ್ ನೋಟ್ ನಂಬರ್ 1 ರಾಕೇಶ್ ಶೇರ್ ಆಫ್ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಗುಡ್ ವಿಲ್ ಆಫ್ ದಿ ಫಾರ್ಮ್ 10,000 ಅಂತ ಇದೆ. ಹಾಗೆ ರಾಕೇಶ್ನ ಶೇರನ್ನು 1/5 ಅಂತ ಕೊಟ್ಟಿದ್ದಾರೆ. ಸೊ 10,000 ಇಂಟು 1/5 ಇಟ್ ಈಸ್ ಈಕ್ವಲ್ ಟು ₹2,000 ಬರ್ತಾ ಇದೆ. ದಿಸ್ ಅಮೌಂಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ಇದರಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ 1:1 ಅಂದರೆ ಈಕ್ವಲ್ ಅಂತ. ಸೊ 2,000 ಈಕ್ವಲ್ ಆಗಿ ಹಂಚಿದ್ರೆ 1/2 ಅರ್ಧ ಹಂಚ್ತೀವಿ. ಸೊ 1,000 ಬರುತ್ತಲ್ವಾ. ಸೊ ಈ ರೀತಿಯಾಗಿ ನಾವು ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. 2,000 ಬಂದಿರೋದನ್ನು ಈಗ ಕಂಪನ್ಸೇಷನ್ ಮಾಡ್ತಾ ಇರೋರು ಯಾರು ಅವ್ರ ಅಕೌಂಟಿಂದ ತೆಗಿತೀವಿ, ಯಾರಿಗೆ ಅವರು ಕೊಡ್ತಾ ಇದ್ದಾರೋ ಅವ್ರ ಅಕೌಂಟಿಗೆ ಹಾಕ್ತೀವಿ. ಹಾಗಾಗಿ ಇಲ್ಲಿ ತೆಗಿತೀವಿ ಅಂದರೆ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಬೇಕು, ಯಾಕಂದರೆ ಡಿಕ್ರೀಸ್ ಆಗ್ತಾ ಇದೆ. ಸೊ
ರಾಕೇಶ್ ಅಕೌಂಟಿಂದ ಡಿಡಕ್ಟ್ ಮಾಡ್ತೀವಿ. ಅವನು 26,000 ಕ್ಯಾಪಿಟಲ್ ತಂದಿದ್ದ, ಅದರಲ್ಲಿ 2,000 ಅವ್ನ ಶೇರ್ ಏನಿದೆ ಗುಡ್ ವಿಲ್ಲಲ್ಲಿ ಅದನ್ನು ಡಿಡಕ್ಟ್ ಮಾಡಿ ಉಳಿದಿಬ್ಬರಿಗೆ ಮಹೇಶ್ ಮತ್ತು ಸುರೇಶ್ಗೆ ಅವರ ರೇಷಿಯೋದಲ್ಲಿ ಹಂಚ್ತಾ ಇದ್ದಾನೆ. ಹಾಗಾಗಿ ಅವನ ಅಕೌಂಟಿಂದ 2,000 ತೆಗಿತೀವಿ, ಬಟ್ ಒಂದೇ ಸಲಕ್ಕೆ ತೆಗೆಯಲ್ಲ, ಇಬ್ಬರಿಗೆ ಹಂಚ್ತಾ ಇರೋದ್ರಿಂದ ಸಪ್ರೇಟಾಗಿ 1,000 ಅನ್ನು ಬರ್ಕೊಳ್ತೀವಿ, ಅಂದರೆ ತೆಗೆದಿದ್ದೀವಿ ಅಂತ ಅರ್ಥ. ಇವಾಗ ಇದನ್ನು ಕ್ರೆಡಿಟ್ ಮಾಡ್ತೀವಿ ಯಾರಿಗೆ? ಮಹೇಶ್ ಮತ್ತು ಸುರೇಶ್ಗೆ, ಅವರಿಬ್ಬರಿಗೆ ನಾವು ಕೊಡ್ತಾ ಇದ್ದೀವಿ ಅಲ್ವಾ. ಸೊ 1,000 ಮಹೇಶ್ಗೆ, 1,000 ಸುರೇಶ್ಗೆ ಕೊಟ್ಟಿದ್ದಾನೆ. ಹಾಗಾಗಿ ಅವರ ಅಕೌಂಟನ್ನು ಇನ್ಕ್ರೀಸ್ ಆಗ್ತಾ ಇರೋದನ್ನು ಕ್ರೆಡಿಟ್ ಮಾಡ್ತೀವಿ. ಹಿಂದ್ಗಡೆ ಬರೆಯೋದು ತುಂಬ ಈಸಿ. ಇಲ್ಲಿ ಮಹೇಶ್ ಮತ್ತು ಸುರೇಶ್ ಅಕೌಂಟ್ ಬಂದಿದೆ, ಇವರಿಬ್ಬರಿಗೆ ಕೊಟ್ಟಿರೋರು ಯಾರು? ರಾಕೇಶ್ ಆಗಿರೋದ್ರಿಂದ ಹಿಂದ್ಗಡೆ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೋತೀವಿ. ಹಾಗೆಯೇ ಇಲ್ಲಿ ರಾಕೇಶ್ ಅಕೌಂಟ್ ಡೆಬಿಟ್ ಆಗಿದೆ, ಯಾರಿಗೋಸ್ಕರ ಕೊಟ್ಟಿದ್ದಾನೋ ಅವ್ರ ಹೆಸರನ್ನು ಹಿಂದ್ಗಡೆ ತಗೋತೀವಿ. ಟು ಮಹೇಶ್ ಕ್ಯಾಪಿಟಲ್, ಮಹೇಶ್ ಅಕೌಂಟ್ ಅಂತ ಬರೆಯೋದಿಲ್ಲ, ಮಹೇಶ್ ಕ್ಯಾಪಿಟಲ್ ಅಂತಲೇ ತೊಗೋಬೇಕು. ಹಾಗೆ ಟು ಸುರೇಶ್ ಕ್ಯಾಪಿಟಲ್. ಎಲ್ಲಾದರೂ ಒಂದು ಕಡೆ ಅದು ಯಾಕೆ ಈ ಎಂಟ್ರಿ ಬಂದಿದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಎಲ್ಲಿ ಸ್ಪೇಸ್ ಇದೆ ನಾವು ಅಲ್ಲಿ ತೊಗೋಬೋದು. ನಾನು ಇಲ್ಲಿ ಬರಿತಾ ಇದ್ದೀನಿ, ರಾಕೇಶ್ ಶೇರ್ ಆಫ್ ಗುಡ್ ವಿಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ 1:1. ಈ ರೀತಿ ಬರ್ಕೊಂಡ್ವಿ. ಅಲ್ಲಿಗೆ 2 ಎಂಟ್ರಿಗಳು ಮುಗಿದಿದೆ. ಸೊ ಇಲ್ಲೊಂದು ಎಂಟ್ರಿ, ಇಲ್ಲೊಂದು ಎಂಟ್ರಿ. ಗುಡ್ ವಿಲ್ ಟ್ರೀಟ್ಮೆಂಟ್ ಆಯಿತು. ಗುಡ್ ವಿಲ್ ವ್ಯಾಲ್ಯೂಡ್ ಇದ್ದಾಗ ಈ ಥರ ಮಾಡ್ತೀವಿ. ಈಗ ನೆಕ್ಸ್ಟ್ ಬರ್ತೀವಿ, ಮೋಟರ್ ಕಾರ್ ಆ್ಯಂಡ್ ಮಷಿನರಿ ಆರ್ ಟು ಬಿ ಡೆಪ್ರಿಸಿಯೇಟೆಡ್ ಅಂತ ಇದೆ. ಸೊ ಮೋಟರ್ ಕಾರನ್ನು ಮೊದಲಿಗೆ ತೊಗೊಳ್ಳೋಣ. 20% ಡೆಪ್ರಿಸಿಯೇಷನ್ ಆಗಿದೆ. ಆ್ಯಂಡ್ ಮಷಿನರಿ 3,800 ಡೆಪ್ರಿಸಿಯೇಷನ್ ಆಗಿದೆ. ಅಸೆಟ್ ಅಥವಾ ಲಯಬಿಲಿಟಿ ವ್ಯಾಲ್ಯೂ ಹೆಚ್ಚು ಕಮ್ಮಿ ಆದರೆ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೋತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳು ಯಾವುದು ಬರಲ್ಲ, ಬಟ್ ಇವಾಗ ಬರೋವಂಥ ಅಡ್ಜಸ್ಟ್ಮೆಂಟಲ್ಲಿ ಏನೆಲ್ಲ ಅಸೆಟ್ ಲಯಬಿಲಿಟಿ ರಿಲೇಟೆಡ್ ಇದೆಯೋ ಅದನ್ನೆಲ್ಲ ತೊಗೋತಾ ಹೋಗ್ತೀವಿ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕುವಾಗ ಆ ಅಸೆಟ್ ಅಥವಾ ಲಯಬಿಲಿಟಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದ್ದರಿಂದ ನಮಗೆ ಲಾಸ್ ಆಗಿದ್ರೆ ಡೆಬಿಟ್ ಸೈಡಲ್ಲಿ ಹಾಕ್ತೀವಿ, ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡಲ್ಲಿ ಹಾಕ್ತೀವಿ. ಇದು ರೂಲ್ ಆಗಿರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ದು. ಇಲ್ಲಿ ಮೋಟಾರ್ ಕಾರ್ ಮಷಿನರಿ ಡೆಪ್ರಿಸಿಯೇಷನ್ ಆಗಿದೆ, ಅಂದರೆ ಕಡಿಮೆ ಆಗಿದೆ. ಅಸೆಟ್ ವ್ಯಾಲ್ಯೂ, ನಮ್ಮ ಆಸ್ತಿಯ ವ್ಯಾಲ್ಯೂ ಕಡಿಮೆ ಆದರೆ ಇಟ್ ಈಸ್ ಎ ಲಾಸ್ ಫಾರ್ ಅಸ್. ಹಾಗಾಗಿ ಟು ಸೈಡ್ ಆರ್ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಟು ಮೋಟಾರ್ ಕಾರ್. ನೋಡಿ, ಪ್ರತಿ ಅಡ್ಜಸ್ಟ್ಮೆಂಟಿಗೆ ನಾವು 2 ಡಿಫೆಕ್ಟನ್ನು ಕೊಡ್ತಾ ಇದ್ದೀವಿ. 20% ಅಂತ ಹೇಳಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಮೋಟರ್ ಕಾರ್ ಅನ್ನೋದು 8,000 ಇತ್ತು ಇಲ್ಲಿ ಹಳೆ ವ್ಯಾಲ್ಯೂ, ನಮಗೆ ಇಲ್ಲಿ ಸಿಗ್ತಾ ಇದೆ ನೋಡಿ 8,000 ಅಂತೇಳಿ. ಆ 8,000 ಮೇಲೆ 20% ಹೇಳಿದ್ದಾರೆ. ಸೊ 20% ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇಟ್ ಕಮ್ಸ್ ಟು 1,600. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಮೋಟರ್ ಕಾರಲ್ಲಿ ಆ್ಯಸ್ ಇಟ್ ಈಸ್ ಡಿಕ್ರೀಸ್ ಮೈನಸ್ ಮಾಡ್ತೀವಿ, ಮೈನಸ್ ಡೆಪ್ರಿಸಿಯೇಷನ್. ಆ್ಯಂಡ್ ಅಲ್ಲಿ ಏನು ಅಮೌಂಟ್ ತೊಗೊಂಡಿದ್ವೋ 1,600 ಏನು ತೊಗೊಂಡಿದ್ದೀವಿ ಅದೇ ಅಮೌಂಟಿಗೆ ಇನ್ನೊಂದು ಎಂಟ್ರಿನ ಇಲ್ಲಿ ಕೊಡಬೇಕು. ಯಾವುದಾದ್ರೂ ಒಂದು ಕಡೆ ಕ್ಯಾಲ್ಕುಲೇಷನ್ ತೋರಿಸಿದರೆ ಸಾಕಾಗುತ್ತೆ. ಸೊ 8,000 ಮೈನಸ್ ಇರೋದನ್ನ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ, ಮೈನಸ್ 1,600 ಮಾಡಿ ಇನ್ನರ್ ಕಾಲಮನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕ್ತೀವಿ. 6,400. ಅಲ್ಲಿಗೆ 2 ಇಫೆಕ್ಟು ಇದಕ್ಕೆ ಮುಗೀತು. ಈಗ ಮಷಿನರಿಗೆ ತೊಗೊಳ್ಳೋಣ. ಮಷಿನರಿಗೆ ಕೂಡ ಸೇಮ್, ಮಷಿನರಿ ಡೆಪ್ರಿಸಿಯೇಷನ್ ಆಗಿದೆ, ಅಂದರೆ ನಮಗೆ ಲಾಸ್ ಆದ ಹಾಗಾಯಿತು. ಹಾಗಾಗಿ ಅಗೇನ್ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಟು ಮಷಿನರಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ 3,800 ಅಂಥೇಳಿ, ಅದನ್ನು ತೊಗೋತೀವಿ. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಇಲ್ಲಿ ಮಷಿನರಿಲಿ ಕೊಡ್ತೀವಿ, ಮಷಿನರಿಲಿ ಮೈನಸ್ ಮಾಡ್ತೀವಿ, ಮೈನಸ್ ಡೆಪ್ರಿಸಿಯೇಷನ್. ಇಟ್ ಈಸ್ 3,800. ಆ್ಯಂಡ್ ಲೆಸ್ ಆಗೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೋತೀವಿ. 36 ಮೈನಸ್ 3,800 ಮಾಡಿದರೆ 32,200 ಬರ್ತಾ ಇದೆ. ಇದನ್ನು ತೊಗೊಂಡ್ವಿ ಔಟರ್ ಕಾಲಮಲ್ಲಿ. ನೆಕ್ಸ್ಟ್ ಹೋಗ್ತೀವಿ, ಪ್ರೀಪೇಯ್ಡ್ ರೆಂಟ್ ಅಂತ ಇದೆ. ಇಲ್ಲಿ ರೆಂಟ್ ಅನ್ನುವಂಥದ್ದು ಒಂದು ಎಕ್ಸ್ಪೆನ್ಸ್, ಅದನ್ನು ಪ್ರೀಪೇ ಮಾಡಿದ್ದಾರೆ ಅಥವಾ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂದಮೇಲೆ ಯಾವುದೆಲ್ಲ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಇರುತ್ತೋ ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರುತ್ತೋ ಅದೆಲ್ಲ ಅಸೆಟ್ ಕ್ಯಾಟಗರಿ ಆಗಿರುತ್ತೆ. ಎಕ್ಸ್ಪೆನ್ಸಸ್ಗಳನ್ನ ಪೇ ಮಾಡೋದು ಪೆಂಡಿಂಗ್ ಇದ್ದರೆ ಅದು ಲಯಬಿಲಿಟಿ ಅಲ್ವಾ. ಸೊ ಅದನ್ನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದರೆ ಅಪೋಸಿಟ್ ಕ್ಯಾಟಗರಿ ಆಗುತ್ತೆ, ಅಂದರೆ ಅದು ಅಸೆಟ್ ಕ್ಯಾಟಗರಿ ಆಗುತ್ತೆ. ಆ ಒಂದು ಪ್ರೀಪೇಯ್ಡ್ ರೆಂಟ್ ಅನ್ನುವಂಥ ಅಸೆಟ್ ಈ ಮೊದಲು ಇರಲಿಲ್ಲ, ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಅಸೆಟ್ ವ್ಯಾಲ್ಯೂ ಕ್ರಿಯೇಟ್ ಆದರೆ ಅದು ನಮಗೆ ಪ್ರಾಫಿಟ್ ಆದಾಗಾಯಿತು, ಅಸೆಟ್ ವ್ಯಾಲ್ಯೂ ಹೆಚ್ಚಾದಾಗಾಯಿತು. ಹಾಗಾಗಿ ಪ್ರಾಫಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ, ಬೈ ಪ್ರೀಪೇಯ್ಡ್ ರೆಂಟ್ ಅಂತ ಬರೀತೀವಿ. ಆ್ಯಂಡ್ ಇಲ್ಲಿ 600 ತೊಗೊಳ್ಳೋಣ. ಹಾಗೆ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಇದೊಂದು ಸಪ್ರೇಟ್ ಐಟಮ್ ಆಗಿ ಶೋ ಮಾಡ್ತೀವಿ, ಯಾಕಂದರೆ ಈಗ ಆಲ್ರೆಡಿ ಇರಲಿಲ್ಲ ಪ್ರಿಪೇಯ್ಡ್ ರೆಂಟ್ ಅನ್ನುವಂಥ ಐಟಮ್. ಈಗ ಒಂದು ಅಸೆಟ್ ಕ್ರಿಯೇಟ್ ಆಗ್ತಾ ಇದೆ 600ದು. ಸೊ ಇಲ್ಲಿ ತೊಗೊಂಡ್ವಿ. ನೆಕ್ಸ್ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೇಂಟೈನ್ಡ್ ಆ್ಯಟ್ 10% ಅಂತ ಕೊಟ್ಟಿದ್ದಾರೆ. ಹಳೆ ಪ್ರೊವಿಷನನ್ನು ನೋಡ್ತೀವಿ, 2,000 ಇದೆ. ಇವಾಗ 10% ಮೇಂಟೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಈ ಥರ ಇದ್ದಾಗ ಏನು ಮಾಡೋದು? ವೆರಿ ಸಿಂಪಲ್. ಡೆಟರ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಳ್ಳಿ. ಇಟ್ ಈಸ್ ನಾಟ್ 30,000. PDD ಲೆಸ್ ಆಗೋದಕ್ಕಿಂತ ಮೊದಲು ಡೆಟರ್ಸ್ ವ್ಯಾಲ್ಯೂ 32,000 ಇದೆ. ಇದು ಒರಿಜಿನಲ್ ವ್ಯಾಲ್ಯೂ. ಇದ್ರ ಮೇಲೆ 10%ಅನ್ನು ನಮಗೆ ಈಗ ಮೇಂಟೈನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ 32,000 ಮೇಲೆ 10% ಅಂದರೆ 1 ತೆಗೆದುಹಾಕಿ 3,200 ಆಗುತ್ತಲ್ವಾ. ಅದನ್ನು ಮೊದಲು ನಾವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸೊ ವರ್ಕಿಂಗ್ ನೋಟ್ ನಂಬರ್ 2, PDD ಈಸ್ ಈಕ್ವಲ್ ಟು 10% ಆಫ್ ಡೆಟರ್ಸ್. It is equal to 32,000 ಮೇಲೆ 10%. So 10% of 32,000
ಇಟ್ ಈಸ್ ₹3,200. ಎಲ್ಲಾದರೂ ಒಂದು ಕಡೆ ಈ ಥರ ಕ್ಯಾಲ್ಕುಲೇಷನ್ಗಳನ್ನು ನಾವು ತೋರಿಸ್ಕೊಳ್ಬೇಕಾಗತ್ತೆ. ಈ 3,200 ಮೇಂಟೈನ್ ಮಾಡೋದಕ್ಕೆ ಹೇಳಿದ್ದಾರೆ. ಇದು ನ್ಯೂ PDD ಆಗುತ್ತೆ. ಈಗ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇರುವಂಥ PDD. ಈ ಥರ PDD ಮೇಂಟೈನ್ ಆಟ್ ಕೊಟ್ಟಾಗ ನಾವು ಕಂಪ್ಯಾರಿಸನ್ ಮಾಡಬೇಕು ಹಳೆ ವ್ಯಾಲ್ಯೂ ಜೊತೆ ಹೊಸ ವ್ಯಾಲ್ಯೂನ. ಸೊ ಹೊಸ ವ್ಯಾಲ್ಯೂ 3,200, ಹಳೆ ವ್ಯಾಲ್ಯೂ 2,000. ಸೊ ಇದೆರಡನ್ನ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಇನ್ಕ್ರೀಸ್ ಆಗಿದೆಯಾ ಇದು ಡಿಕ್ರೀಸ್ ಆಗಿದೆಯಾ. 2,000 ಹಳೆ ವ್ಯಾಲ್ಯೂ ಇರೋದು ಈಗ 3,200 ಆಗಬೇಕು ಅಂದರೆ ನಾವು ಇನ್ಕ್ರೀಸ್ ಮಾಡಬೇಕು. ಎಷ್ಟನ್ನು ಇನ್ಕ್ರೀಸ್ ಮಾಡಬೇಕು ಅಷ್ಟನ್ನು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ತೊಗೋತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವಾಗಲೂ ಅಷ್ಟೇ ಹೊಸ ವ್ಯಾಲ್ಯೂ ತೊಗೊಳೋದಲ್ಲ, ಓನ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟನ್ನು ಮಾತ್ರ ತೊಗೋಬೇಕು. ಇವೊಂದು ಇಟ್ ಈಸ್ ಅಸೆಟ್ ಸೈಡ್ ಐಟಮ್, ಅದು ಅಸೆಟ್ ಅಲ್ಲ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅನ್ನೋದು ಎತ್ತಿಟ್ಟಿರೋ ಅಮೌಂಟ್, ಡೆಟರ್ಸ್ ಮೇಲೆ ನಮ್ಗೆ ಲಾಸ್ ಆಗುತ್ತೆ ಅಂಥೇಳಿ ಎತ್ತಿಟ್ಟಿರೋ ಅಮೌಂಟ್. ಹಾಗಾಗಿ ಅದೊಂದು ಲಯಬಿಲಿಟಿ ಆಗುತ್ತೆ. ಹಾಗಾಗಿ PDD ಇನ್ಕ್ರೀಸ್ ಆದರೆ ನಮಗದು ಲಾಸ್. ಈ ಕೇಸಲ್ಲಿ ಕೂಡ ಲಾಸ್ ಆಗ್ತಾ ಇದೆ, ಯಾಕಂದರೆ 2,000 ಇದ್ದಿದ್ದು 3,200 ಅಷ್ಟಾಗಿದೆ. ಹಾಗಾಗಿ ನಾವು ಲಾಸ್ ಸೈಡ್ ಅಥವಾ ಡೆಬಿಟ್ ಸೈಡಲ್ಲಿ ತೊಗೋತೀವಿ 2 PDD. ಸೊ ಮೇಂಟೈನ್ ಡಾಟ್ ಕೊಟ್ಟಾಗ ಫಸ್ಟು ಇನ್ಕ್ರೀಸಾ ಡಿಕ್ರೀಸಾ ನೋಡ್ಕೋತೀವಿ. ಇನ್ಕ್ರೀಸ್ ಆದರೆ ಈ ಕಡೆ, ಡಿಕ್ರೀಸ್ ಆದರೆ ಈ ಕಡೆ. ಆ್ಯಂಡ್ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಡೈರೆಕ್ಟಾಗಿ 10% ಅಮೌಂಟ್ ಏನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅದನ್ನು ತೊಗೊಳೋದಲ್ಲ. ಇದು ಹೊಸ ವ್ಯಾಲ್ಯೂ ಆಗಿರುತ್ತೆ, ಇದು ಹಳೆ ವ್ಯಾಲ್ಯೂ ಆಗಿರುತ್ತೆ. ಇದೆರಡರ ಡಿಫ್ರೆನ್ಸನ್ನು ತೊಗೋತೀವಿ. ಸೊ 3,200ಅಲ್ಲಿ 2,000 ಲೆಸ್ ಮಾಡಿದ್ವಿ, 1,200 ಬಂತು. ಇದು ಈಗ ಇನ್ಕ್ರೀಸ್ ಆಗ್ತಾ ಇರೋ PDD. ಈ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದೀವೋ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಷ್ಟು ಅಮೌಂಟನ್ನು PDDಗೆ ತೊಗೊಂಡಿದ್ದೀವೋ ಸೇಮ್ ಅಮೌಂಟಿಗೆ ಇನ್ನೊಂದು ಎಂಟ್ರಿನ ನಾವು ಹಾಕಬೇಕಾಗತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ PDD ಆಲ್ರೆಡಿ ನಾವು 2,000 ಅಂತ ಈ ಥರ ಬ್ರ್ಯಾಕೆಟಲ್ಲಿ ಬರ್ಕೊಂಡಿದ್ವಿ ನೋಡಿ. ಸಫಿಷಿಯೆಂಟ್ ಸ್ಪೇಸ್ ಇಲ್ಲಿಲ್ಲ ಅಂದರೆ ಕೆಳಗಡೆ ನೀವು ಬರ್ಕೋಬೋದು ಬ್ರ್ಯಾಕೆಟಲ್ಲಿ. ನನಗಿಲ್ಲಿ ಸಫಿಷಿಯೆಂಟ್ ಸ್ಪೇಸ್ ಇರೋದ್ರಿಂದ ನಾನು ಇಲ್ಲೇ ಬ್ರ್ಯಾಕೆಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡೆಟರ್ಸ್ ಕೆಳಗಡೆ ಬರಿತೀನಿ. ಸೊ ಯಾವಾಗಲೂ ಅಮೌಂಟ್ ಕೆಳಗಡೆ ಅಮೌಂಟ್ ಬರಿಬೇಕಾಗತ್ತೆ. ಬಟ್ ಈ PDD ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿರೋದ್ರಿಂದ ಇದನ್ನು ಹಿಂದ್ಗಡೆ ಬರಿತಾ ಇದ್ದೀನಿ. ಇದಕ್ಕೆ ಪ್ಲಸ್ ಮಾಡೋಣ, ಇನ್ಕ್ರೀಸ್ ಆಗ್ತಾ ಇರೋದನ್ನು ಪ್ಲಸ್ ಮಾಡ್ತೀವಿ. ಸೊ ಇಲ್ಲಿ ತೊಗೊಂಡಿರೋ ಅಮೌಂಟ್ 1,200 ಪ್ಲಸ್ ಮಾಡ್ತೀವಿ. 1,200 ಪ್ಲಸ್ ಮಾಡಿದಾಗ 2,000 ಪ್ಲಸ್ 1,200 3,200 ಆಯಿತು. ನೋಡಿ ಈಗ ಮೇಂಟೈನ್ ಆಗಿರುವಂಥ PDD ಏನಿದೆ, ಇಲ್ಲಿ ಬಂದಿರೋ ಅಮೌಂಟ್ ಏನಿದೆ, ಇದು ಹೊಸ ವ್ಯಾಲ್ಯೂ, ಅದು ಇಲ್ಲಿ ಬರಬೇಕಾಗತ್ತೆ. ಅಂದರೆ ನೀವು ಮಾಡಿರೋದು ಸರಿ ಇದೆ ಅಂತ. ಸೊ ಇದು ಮೈನಸ್ ಆಗಿರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೋತೀನಿ. 32 ಮೈನಸ್ 3,200 28,800 ಔಟರ್ ಕಾಲಮ್. ಆಯಿತಾ? ಸೊ ಇಷ್ಟು ಸಿಂಪಲ್ ಆಗಿ ನಾವು PDD ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು ಯಾವಾಗ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಮೇಂಟೈನ್ಡ್ ಆಟ್ ಅಂತ ಕೊಟ್ಟಾಗ. ಓಕೆನಾ? ಸೊ ಇದು ಇನ್ನು ಕ್ಲಿಯರ್ ಆಗಿ ನಾನು ಆ PDD ಅಡ್ಜಸ್ಟ್ಮೆಂಟ್ಗಳನ್ನ ಸಮ್ ಅಪ್ ಮಾಡಿರುವಂಥ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅದನ್ನು ಬೇಕಿದ್ರೆ ನೋಡ್ಕೊಳ್ಬೋದು. ನಿಮಗೆ ಈ ಪಾಯಿಂಟ್ ಆವಾಗ ಇನ್ನೂ ಕ್ಲಿಯರ್ ಆಗ್ಬೋದು. ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳಿಗೂ ಎರಡೆರಡು ಡಿಫೆಕ್ಟನ್ನು ಕೊಡ್ತಿದ್ವಲ್ಲ, ಅದೆಲ್ಲ ಮುಗಿದಿದೆ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಇದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಅದಕ್ಕೂ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಇದೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ಇದು ಜಸ್ಟ್ ಇನ್ಫಾರ್ಮೇಷನ್, ಇದು ಯಾವುದೇ ಅಡ್ಜಸ್ಟ್ಮೆಂಟ್ ಅಲ್ಲ. ಆ್ಯಂಡ್ ಇಲ್ಲಿ ಬರುವಂಥ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಏನಿದೆ, ಇದನ್ನು ಮಾಡೋದಕ್ಕಿಂತ ಮೊದಲು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಕಡೆ ಜಾಸ್ತಿ ಇದೆ ನೋಡಿ. ಆಬ್ವಿಯಸ್ಲಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಡೆಬಿಟ್ ಸೈಡ್ ಟೋಟಲ್ 6,600 ಬರ್ತಾ ಇದೆ. ಎರಡು ಕಡೆ ಬರ್ಕೋತೀವಿ. ಆ್ಯಂಡ್ 6,600ಅಲ್ಲಿ ಈ ಕಡೆ ಟೋಟಲ್ 600 ಲೆಸ್ ಮಾಡ್ತೀವಿ. ನಮಗೆ ಬ್ಯಾಲೆನ್ಸ್ 6,000 ಬರ್ತಾ ಇದೆ. ಇದರಿಂದ 4 ಲೈನ್ ಮೇಲ್ಗಡೆ ಏನಂತ ಬರ್ಕೋತೀವಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೆದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಈ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. 6,000 ಹಾಗೆ ಟ್ರಾನ್ಸ್ಫರ್ ಮಾಡಲ್ಲ, ಇಬ್ಬರಿಗೆ ಹಂಚಿ ಟ್ರಾನ್ಸ್ಫರ್ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಹಂಚಬೇಕು ಇದನ್ನು. ಓಲ್ಡ್ ಪಾರ್ಟ್ನರ್ಸ್ ಯಾರ್ಯಾರು ನೋಡಿ, ಮಹೇಶ್ ಮತ್ತು ಸುರೇಶ್. ಸೊ ಮಹೇಶ್ ಮತ್ತು ಸುರೇಶ್ ಅವರ ಓಲ್ಡ್ ರೇಷಿಯೋದಲ್ಲಿ ಇದನ್ನು ಹಂಚಬೇಕು. ಸೊ ಓಲ್ಡ್ ರೇಷಿಯೋ ಏನಿದೆ ನೋಡಿ, ದೇ ಆರ್ ಈಕ್ವಲ್ ಪಾರ್ಟ್ನರ್ಸ್ ಅಂತ ಇತ್ತು. ಹಾಗಾಗಿ ಇದು ಈಕ್ವಲ್ ಆಗುತ್ತೆ. ಅಂದರೆ 6,000 1:1 ಹಂಚ್ತೀವಿ. ದಟ್ ಮೀನ್ಸ್ 6,000 ಇಂಟು 1/2 ಹಾಗೆ 6,000 ಇಂಟು 1/2. ಸೊ 3,000 ಈಚ್. ಇದನ್ನು ಕ್ಲೋಸ್ ಮಾಡ್ತೀವಿ. ಇದು ಔಟರ್ ಕಾಲಮ್ ಅಮೌಂಟ್ ಆಗಿರುತ್ತೆ. ಈಗ ನೆಕ್ಸ್ಟು ಈ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬೈ ಪಾರ್ಟ್ನರ್ ಕ್ಯಾಪಿಟಲ್ ಅಂತ ಬಂದಿದೆ. ಇದರ ಅಪೋಸಿಟ್ ಎಂಟ್ರಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿನ 2 ಸೈಡಲ್ಲಿ ಬರಬೇಕಲ್ವಾ. ಅಂದರೆ ಇದು ಲಾಸ್, ಇದು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಲಾಸೇ ಹೆಚ್ಚಿಗೆ ಇದೆ. ಹಾಗಾಗಿ ಓವರ್ ಆಲ್ ಲಾಸ್ ಆಗಿದೆ. ಇಲ್ಲಿ ಹಂಚಿರೋ ಅಮೌಂಟನ್ನು ಇಬ್ಬರಿಗೂ ಬರಿತೀವಿ, 3,000. ಓಕೆನಾ? ಇವನಿಗೆ ಇರಲ್ಲ, ರಾಕೇಶ್ಗೆ, ನ್ಯೂ ಪಾರ್ಟ್ನರ್ಗೆ ಇರಲ್ಲ. ಇದಾದ ನಂತರ ಈಗ ನಾವು ಲಾಸ್ಟ್ ಅಡ್ಜಸ್ಟ್ಮೆಂಟಿಗೆ ಬರ್ತೀವಿ. ಸೊ ಲಾಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರೋದಕ್ಕಿಂತ ಮೊದಲು ನ್ಯೂ ಪಾರ್ಟ್ನರ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಏನು ಹೇಳಿದ್ದಾರೆ ನೋಡಿ ಇಲ್ಲಿ, ದ ಕ್ಯಾಪಿಟಲ್ ಅಕೌಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:2:1 ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಯೂಶ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದಾಗ ಇವ್ರದ್ದು ಎಷ್ಟೋ ಬ್ಯಾಲೆನ್ಸ್ ಬರುತ್ತೆ, ಇವ್ರದ್ದು ಎಷ್ಟೋ ಬ್ಯಾಲೆನ್ಸ್ ಬರುತ್ತೆ ಅಲ್ವಾ. ಆದರೆ ಈ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ, ಈ ಕ್ಯಾಪಿಟಲನ್ನು ಅವರೊಂದು ರೇಷಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು.
ಅದಕ್ಕಿಂತ ಹೆಚ್ಚು ಕಮ್ಮಿ ಇರೋ ಹಾಗಿಲ್ಲ, ಅಷ್ಟೇ ಇರಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ಬೇಸ್ ಮೇಲೆ ರೀಅಡ್ಜಸ್ಟ್ ಮಾಡಬೇಕು ಅನ್ನೋದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಬೇಸ್ಡ್ ಆನ್ ಚಂದ್ರಾಸ್ ಕ್ಯಾಪಿಟಲ್. ಇಲ್ಲಿ ಚಂದ್ರ ಅನ್ನೋನಿಲ್ಲ, ಅದು ರಾಕೇಶ್ ಅಂತ ಆಗಬೇಕು. ಸೊ ಬೇಸ್ಡ್ ಆನ್ ರಾಕೇಶ್ ಕ್ಯಾಪಿಟಲ್ ಆಫ್ಟರ್ ಅಡ್ಜಸ್ಟಿಂಗ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ. ಅವನಿಂದ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ ಅವನಿಗೇನು ಬ್ಯಾಲೆನ್ಸ್ ಉಳಿಯುತ್ತಲ್ಲ ಅದ್ರ ಬೇಸ್ ಮೇಲೆ ಉಳಿದವರಿಗೆ ಅಮೌಂಟನ್ನು ನಾವು ರೀಅಡ್ಜಸ್ಟ್ ಮಾಡ್ತೀವಿ. ಹಾಗಾಗಿ ಅವನ ಅಕೌಂಟನ್ನು ಮೊದಲು ಕ್ಲೋಸ್ ಮಾಡ್ಕೋತೀವಿ. ಸೊ ಯಾವ ಕಡೆ ಜಾಸ್ತಿ ಇದೆ ನೋಡಿ, ರಾಕೇಶ್ ತಂದಿದ್ದು 26,000, ಈ ಕಡೆನೇ ಜಾಸ್ತಿ ಇದೆ 26,000. ಈ ಕಡೆ ಟೋಟಲನ್ನು ಲೆಸ್ ಮಾಡ್ತೀವಿ, 2,000 ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಇದು. ಸೊ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ 2,000ನ ಲೆಸ್ ಮಾಡಿದಾಗ ನಮಗೆ 24,000 ಅವನ ಕ್ಯಾಪಿಟಲ್ ಆಗಿ ಸಿಗ್ತಾ ಇದೆ. ಈಗ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ, ಇವನು ಒಂದು ಶೇರಿಗೆ 24,000 ತಂದಿದ್ದಾನೆ ಅಂದಮೇಲೆ ಇವರಿಗಿಬ್ಬರಿಗೆ 2 ಶೇರ್ ಇದೆ, ಅಂದರೆ ಇದರ ಡಬಲ್ ಆಗಬೇಕಲ್ವಾ, 48,000 ಬರಬೇಕು ಅವರ ಕ್ಯಾಪಿಟಲ್ಗಳು. ಅದನ್ನು ನಾವು ವರ್ಕಿಂಗ್ ನೋಟ್ ಮೂಲಕ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಕಿಂಗ್ ನೋಟ್ ನಂಬರ್ 3, ಟೋಟಲ್ ಕ್ಯಾಪಿಟಲ್ ಆಫ್ ನ್ಯೂ ಫರ್ಮ್. ಇದಕ್ಕೆ ಫಾರ್ಮುಲಾ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಇಂಟು ರೆಸಿಪ್ರೋಕಲ್ ಆಫ್ ಹಿಸ್ ಶೇರ್, ಅಂದರೆ ಅವನ ಶೇರನ್ನು ರಿವರ್ಸ್ ಮಾಡ್ತೀವಿ. ಸೊ 1/5 ಅವನ ಶೇರ್ ಇದೆ, ಈಗ ರೆಸಿಪ್ರೋಕಲ್ ಅಂದರೆ 5/1 ಅಂತ ಮಾಡ್ತೀವಿ. ಸೊ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ 24,000 ಬಂದಿದೆ, ಇಂಟು ರೆಸಿಪ್ರೋಕಲ್ ಆಫ್ ಹಿಸ್ ಶೇರ್ ಅಂದರೆ 1/5 ಇದ್ದನ್ನು 5/1 ಮಾಡ್ತೀವಿ. ಹೀಗೆ ಮಾಡಿದಾಗ ನಮಗೆ ಟೋಟಲ್ ಕ್ಯಾಪಿಟಲ್ ಆಫ್ ದಿ ಫರ್ಮ್ ಸಿಗ್ತಾ ಇದೆ. ಇಟ್ ಈಸ್ ಈಕ್ವಲ್ ಟು 1,20,000 ಅಲ್ವಾ. ರುಪೀಸ್ ಆಗಿರೋದನ್ನ ರುಪೀಸ್ ಅಂತ ಮೆನ್ಷನ್ ಮಾಡ್ತೀವಿ. ರುಪೀಸ್ 1,20,000 ಸಿಗ್ತಾ ಇದೆ. ಇವಾಗ ನಾವು ವರ್ಕಿಂಗ್ ನೋಟ್ ನಂಬರ್ 4 ಮಾಡ್ತೀವಿ. ಹಳೆ ಪಾರ್ಟ್ನರ್ಸ್ದು ಹೊಸ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ ನೋಡೋದಕ್ಕೆ ವರ್ಕಿಂಗ್ ನೋಟ್ ನಂಬರ್ 4 ಮಾಡ್ತೀವಿ. ಅಡ್ಜಸ್ಟೆಡ್ ನ್ಯೂ ಕ್ಯಾಪಿಟಲ್ ಆಫ್ ಮಹೇಶ್ ರೇಷಿಯೋದಲ್ಲಿ ಹಂಚಬೇಕು ಅಂತ ಹೇಳಿದಾರಲ್ವಾ, 2:2:1 ಹಂಚಬೇಕು ಅಂತ ಹೇಳಿದ್ದಾರೆ. 1,20,000 ಅನ್ನುವಂಥ ಟೋಟಲ್ ಕ್ಯಾಪಿಟಲನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಈ 1,20,000 ಇವಾಗ 2:2:1 ಹಂಚಬೇಕಾಗತ್ತೆ. ಇವನಿಗೆ ಆಲ್ರೆಡಿ 24,000 1/5 ಶೇರಿಗೆ, ಅದು ನಮಗೆ ಗೊತ್ತಾಗಿದೆ. ಉಳಿದಿಬ್ಬರಿಗೆ ಎಷ್ಟು ಅನ್ನೋದನ್ನು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸೊ 1,20,000 ಟೋಟಲ್ ಕ್ಯಾಪಿಟಲಲ್ಲಿ ಅವರ ಶೇರನ್ನು ಮಲ್ಟಿಪ್ಲೈ ಮಾಡ್ತೀವಿ. 2:2:1 ಇದೆ, ಅಂದರೆ 2 + 2 + 1 5 ಆಗುತ್ತೆ. 2/5 ಆಯಿತು. ಸೊ ಇಂಟು 2/5 ಮಾಡ್ತೀವಿ. ಇಟ್ ಕಮ್ಸ್ ಟು 48,000 ರುಪೀಸ್ ಅಂತ ಬರೆಯೋಣ ಹಿಂದ್ಗಡೆ. ಹಾಗೆಯೇ ಅಡ್ಜಸ್ಟೆಡ್ ನ್ಯೂ ಕ್ಯಾಪಿಟಲ್ ಆಫ್ ಸುರೇಶ್ ಈಸ್ ಈಕ್ವಲ್ ಟು ಸೇಮ್ 1,20,000 ಟೋಟಲಲ್ಲಿ ಅವನ ಶೇರ್ ಕೂಡ 2/5. ಇಟ್ ಈಸ್ ಈಕ್ವಲ್ ಟು ರುಪೀಸ್ 48,000 ಅಲ್ವಾ. ಸೊ ಈ ರೀತಿ ನಮಗೆ ನ್ಯೂ ಕ್ಯಾಪಿಟಲ್ ಸಿಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಮೊದಲಿಗೆ ನಾವು ನ್ಯೂ ಪಾರ್ಟ್ನರ್ ಕ್ಯಾಪಿಟಲನ್ನು ಕ್ಲೋಸ್ ಮಾಡ್ಕೋತೀವಿ. ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ 24,000 ಬ್ಯಾಲೆನ್ಸ್ ಬರ್ತದೆ. ಇದನ್ನು ಇಟ್ಕೊಂಡು ಅದರ ಬೇಸ್ ಮೇಲೆ ಟೋಟಲ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಸೊ ಟೋಟಲ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ಅವನ ಶೇರನ್ನು ರಿವರ್ಸ್ ಮಾಡಿ ಹಾಕ್ತೀವಿ. ರೆಸಿಪ್ರೋಕಲ್ ಆಫ್ ಹಿಸ್ ಶೇರನ್ನು ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ನಮಗೆ ಟೋಟಲ್ ಕ್ಯಾಪಿಟಲ್ ಎಷ್ಟಿರಬೇಕು ಅವನ ಕ್ಯಾಪಿಟಲ್ ಬೇಸ್ ಮೇಲೆ ನೋಡಿದಾಗ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅನ್ನೋದು ಸಿಗುತ್ತೆ, 1,20,000. ಅದಾದ ನಂತರ ಇಬ್ಬರ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಟೋಟಲ್ ಕ್ಯಾಪಿಟಲಿಗೆ ಅವರ ಶೇರನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಅಡ್ಜಸ್ಟೆಡ್ ನ್ಯೂ ಕ್ಯಾಪಿಟಲ್ ಸಿಗ್ತಾ ಹೋಗುತ್ತೆ. ಅವರಿಬ್ಬರಿಗೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅಂದರೆ ಈ ಬಂದಿರೋವಂಥ ನ್ಯೂ ಕ್ಯಾಪಿಟಲ್ ಏನಿದೆ ಇದು ಈಗ ಮೇಂಟೈನ್ ಆಗಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂದರೆ ಏನು ಅಂಥೇಳಿ? ಸೊ ಈಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ನಾವು ತೋರಿಸ್ಬೇಕಾಗಿರೋ ಅಮೌಂಟ್ ಏನಿದೆ ಅದು ಈ ಹೊಸ ಕ್ಯಾಪಿಟಲನ್ನೇ. ಸೊ 48,000 ಇಬ್ಬರಿಗೂ ಬಂದಿದೆ. ಅದನ್ನು ನಾವು ಇಲ್ಲೇ ಪಕ್ಕದಲ್ಲಿ ಬರ್ಕೋತೀವಿ, ಅವನ ಬ್ಯಾಲೆನ್ಸ್ ಪಕ್ಕದಲ್ಲಿ. ಆ್ಯಂಡ್ ಹಿಂದ್ಗಡೆಗೆ ಇದಕ್ಕೆ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೋತೀವಿ. ಇದು ನಮಗೆ ಬ್ಯಾಲೆನ್ಸ್ ಮಾಡಿ ಬಂದಿರೋ ಐಟಮ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದು. ಹಾಗಾಗಿ ವರ್ಕಿಂಗ್ ನೋಟ್ ನಂಬರ್ 4 ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ವರ್ಕಿಂಗ್ ನೋಟ್ ನಂಬರ್ 4ಅಲ್ಲಿ ಬಂದಿರುವಂಥ 48,000 ಈಚನ್ನು ನಾವಿಲ್ಲಿ ಬರ್ಕೊಂಡಿದ್ವಿ. ಇದಕ್ಕೆ ಇನ್ನೊಂದು ಎಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಕೋತೀವಿ, ಕ್ಯಾಪಿಟಲ್ಸ್ ಅಂತ ಹೇಳಿ ಬರೆದು. ಈಗ ಅವರು ಮೇಂಟೈನ್ ಮಾಡ್ತಾ ಇರೋಂಥ ಹೊಸ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಿದೆ ಅದನ್ನೇ ಬರಿಬೇಕು ನಾವು. ಸೊ ಮಹೇಶ್ 48,000, ಹಾಗೆ ಸುರೇಶ್ 48,000 ಆ್ಯಂಡ್ ರಾಕೇಶ್ 24,000. ಸೊ ಇಷ್ಟು ಬ್ಯಾಲೆನ್ಸ್ ಬಂದಿದೆ. ಆ್ಯಂಡ್ ಟೋಟಲ್ ಇದರ ಟೋಟಲ್ 1,20,000 ಆಗಬೇಕು, ಆಗತ್ತೆ ನೋಡಿ. ಯಾಕಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಟೋಟಲ್ ಕ್ಯಾಪಿಟಲ್ ಆಫ್ ದಿ ನ್ಯೂ ಫರ್ಮನ್ನು. ಅಷ್ಟೇ ಬರಬೇಕಾಗತ್ತೆ, ಅಷ್ಟೇ ಬರುತ್ತೆ ಕೂಡ. ಇದಾದ ನಂತರ ಈಗ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು. ಸೊ ಇದರ ಅರ್ಥ ಇಷ್ಟೇ, ಈಗ ಅವರ ಬ್ಯಾಲೆನ್ಸ್ ಎಷ್ಟಾದರೂ ಬಂದಿರಲಿ ಅವರೀಗ ಮೇಂಟೈನ್ ಮಾಡಬೇಕಾಗಿರೋದು 48,000 ಮಾತ್ರ. ಇವನಿಗಂತೂ ನಾವು ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದೀವಿ, ಇದರ ತೊಂದರೆ ಇಲ್ಲ. ಉಳಿದಿಬ್ಬರಿಗೆ ಈಗ ಬ್ಯಾಲೆನ್ಸ್ ಮಾಡುವಾಗ ಈ ಬ್ಯಾಲೆನ್ಸ್ ಕ್ಯಾರಿ ಡೌನಲ್ಲಿ ಬರೆದಿರೋ ಅಮೌಂಟನ್ನು ಸೇರಿಸ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆಯಿತಾ? ಹೇಗೆ ಅಂತ ನೋಡೋಣ. ಮೊದಲಿಗೆ ಮಹೇಶ್ಗೆ ನೋಡೋಣ. ಮಹೇಶ್ಗೆ ಕ್ರೆಡಿಟ್ ಸೈಡ್ ಟೋಟಲ್ 81,000 ಬರ್ತಾ ಇದೆ ನೋಡಿ. ಹಾಗೆ ಡೆಬಿಟ್ ಸೈಡ್ ಟೋಟಲ್ ಇದನ್ನು ಸೇರಿಸಿ ಟೋಟಲ್ ಮಾಡಿ 48 + 3
51,000 ಬರ್ತಾ ಇದೆ. ಅಂದರೆ ಯಾವ ಕಡೆ ಜಾಸ್ತಿ ಇದ್ದಾಗಾಯಿತು, 81,000 ಈ ಕಡೆ ಜಾಸ್ತಿ ಇದ್ದಾಗಾಯ್ತಲ್ವಾ. ಸೊ ಅವನ ಯೂಶ್ವಲ್ ಬ್ಯಾಲೆನ್ಸ್, ಸಪೋಸ್ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಿರಲಿಲ್ಲ ಅಂದರೆ ಎಷ್ಟು ಬರ್ತಿತ್ತು, 78,000 ಬರ್ತಿತ್ತು. ಅಂದರೆ 81,000ದಲ್ಲಿ 3,000 ಲೆಸ್ ಮಾಡಿದ್ರೆ 78,000 ಬರ್ತಿತ್ತು. ಆದರೆ ಅವನು ಮೇಂಟೈನ್ ಮಾಡಬೇಕಾಗಿರೋದು 48,000 ಮಾತ್ರ. ಯಾಕಂದರೆ ನಾವು ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಇವನ ಬ್ಯಾಲೆನ್ಸ್ ಬೇಸ್ ಮೇಲೆ ಅಲ್ವಾ. ಹಾಗಾಗಿ 48,000 ಮಾತ್ರ ಅವ್ನು ಮೇಂಟೈನ್ ಮಾಡಬೇಕು. ಬಟ್ ಅವ್ನು ಬ್ಯಾಲೆನ್ಸ್ ಬರ್ತಾ ಇರೋದು 78,000. ಹಾಗಾಗಿ ಎಕ್ಸ್ಟ್ರಾ ಏನು 30,000 ಏನಿದೆ ಅದನ್ನು ಅವನು ವಿತ್ಡ್ರಾ ಮಾಡ್ಕೋತಾನೆ, ಕ್ಯಾಶ್ ಆರ್ ಬ್ಯಾಂಕಿಂದ ವಿತ್ಡ್ರಾ ಮಾಡ್ಕೋತಾನೆ. ಇದೇ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಅಡ್ಜಸ್ಟ್ಮೆಂಟ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ ಕೊಟ್ಟಿರ್ತಾರೆ. ಅದರ ಅರ್ಥ ಇಷ್ಟೇ, ಕ್ಯಾಶಲ್ಲಿ ಅದರ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ಅಂತ. ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಅಕೌಂಟನ್ನು ತೊಗೋತೀವಿ, ಕ್ಯಾಶ್ ಅಟ್ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟನ್ನು ತೊಗೋತೀವಿ. ಸೊ ಇಲ್ಲಿ ಬ್ಯಾಂಕ್ ಇರೋದ್ರಿಂದ ಬ್ಯಾಂಕ್ ಅಂತ ನಾವು ಬರಿತೀವಿ. ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ 81,000 ಬಂತು, ಈ ಕಡೆ 51,000 ಬರ್ತಾ ಇದೆ. ಈ ಕಡೆ ಟೋಟಲ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಲ್ವಾ. ಹಾಗಾಗಿ ಬ್ಯಾಲೆನ್ಸ್ ಈ ಕಡೆ ಬರ್ತಾ ಇದೆ. 30,000 ಶಾರ್ಟೇಜ್ ಏನು ಬಂದಿದೆಯಲ್ಲ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಯೂಶ್ವಲ್ ಬ್ಯಾಲೆನ್ಸ್ ಮಾಡುವಾಗ ಒಂದು ಲೈನ್ ಮೇಲೆ ಬರಿತಿದ್ವಿ. ಬಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ದಿರೋದ್ರಿಂದ ಇನ್ನೂ ಒಂದು ಲೈನ್ ಮೇಲ್ಗಡೆ ನಮಗೆ ಜಾಗ ಇರೋವಲ್ಲಿ ಈ ಬ್ಯಾಲೆನ್ಸಿಂಗ್ ಫಿಗರನ್ನು ಬರ್ಕೋತೀವಿ. ಆ್ಯಂಡ್ ಹಿಂದ್ಗಡೆಗೆ ಅಡ್ಜಸ್ಟ್ಮೆಂಟನ್ನು ಯಾವುದರಲ್ಲಿ ಮಾಡಬೇಕಂತ ಕೊಟ್ಟಿದ್ದಾರೋ ಆ ಅಕೌಂಟ್, ಅಂದರೆ ಕ್ಯಾಶಲ್ಲಿ ಮಾಡೋದಕ್ಕೆ ಹೇಳಿದ್ದಾರೆ. ನಮ್ಮ ಹತ್ರ ಇರೋದು ಕ್ಯಾಶ್ ಅಟ್ ಬ್ಯಾಂಕ್, ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆಯೋಣ. ಹಾಗೆಯೇ ಸೆಕೆಂಡ್ ಪಾರ್ಟ್ನರ್ ಸುರೇಶ್ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತೀವಿ. ಸೊ ಅವನಿಗೆ ಈ ಕಡೆ ಕ್ರೆಡಿಟ್ ಸೈಡ್ ಟೋಟಲ್ 41,000 ಇದೆ, ಈ ಕಡೆಗೆ 51,000 ಇದೆ ಅಲ್ವಾ. ಇದನ್ನು ಸೇರಿಸಿ ಟೋಟಲ್ ಮಾಡ್ತೀವಿ. 48 + 3 51,000 ಬರ್ತಾ ಇದೆ ನೋಡಿ. ಅದರ ಅರ್ಥ ಇಷ್ಟೇ, ಈ ಬ್ಯಾಲೆನ್ಸನ್ನು ತೆಗೆದುಬಿಡಿ, ಅವಾಗ ಎಷ್ಟು ಬರುತ್ತೆ ನೋಡಿ. ಇಲ್ಲಿ 41,000 ಬಂದಿತ್ತು, 3,000 ಲೆಸ್ ಮಾಡ್ತೀವಿ. 38,000 ಅವನ ಬ್ಯಾಲೆನ್ಸ್ ಬರ್ತಾ ಇದೆ ಆ್ಯಕ್ಚುಯಲ್ ಆಗಿ. ಬಟ್ ಅವನು ಮೇಂಟೈನ್ ಮಾಡಬೇಕಾಗಿರೋದು 48,000. ಅಂದರೆ 10,000ದಷ್ಟು ಅವನಿಗೆ ಶಾರ್ಟೇಜ್ ಬರ್ತಾ ಇದೆ ಕ್ಯಾಪಿಟಲ್. ಅದನ್ನು ಅವನು ಕ್ಯಾಶಲ್ಲಿ ಬ್ರಾಟ್ ಇನ್ ಮಾಡಬೇಕು, ಎಕ್ಸ್ಟ್ರಾ ತರಬೇಕು ಅಡಿಷನ್ ಆಗಿ. ಹಾಗೆ ಇವನಿಗೆ 30,000 ಎಕ್ಸೆಸ್ ಬರ್ತಾ ಇದೆ, ಹೆಚ್ಚಿಗೆ ಬರ್ತಾ ಇದೆ, ಅದನ್ನು ಅವನು ವಿತ್ಡ್ರಾ ಮಾಡಬೇಕು. ಹಾಗಾಗಿ ನಾವು ಇಲ್ಲಿ 2 ಬ್ಯಾಂಕ್ ಅಂತ ತೊಗೊಂಡ್ವಿ. ಇವನಿಗೆ ಈ ಕಡೆ ಟೋಟಲೇ ಜಾಸ್ತಿ ಬರ್ತಾ ಇದೆ. ಯಾವ ಕಡೆ ಟೋಟಲ್ ಜಾಸ್ತಿ ಬರ್ತಿದೆಯೋ ಅದನ್ನು ಬರ್ಕೋತೀವಿ. ಈ ಕಡೆ ಟೋಟಲ್ 51,000 ಇದೆ ನೋಡಿ, ಈ ಕಡೆ 41,000 ಇತ್ತು. ಸೊ ಎರಡು ಕಡೆ ಜಾಸ್ತಿ ಇರೋ ಟೋಟಲ್ ಬರ್ಕೊಂಡ್ವಿ. ಶಾರ್ಟೇಜ್ ಇರೋ ಕಡೆ ಒಂದು ಲೈನ್ ಮೇಲೆ, ಅಲ್ಲಿ ಜಾಗ ಇಲ್ಲ ಅಂದರೆ ಅದಕ್ಕೂ ಒಂದು ಸ್ವಲ್ಪ ಮೇಲೆ ಎಷ್ಟು ಬ್ಯಾಲೆನ್ಸ್ ಬರ್ತಾ ಇದೆ ಅಥವಾ ಎಷ್ಟು ಶಾರ್ಟೇಜ್ ಬರ್ತಾ ಇದೆ ಅದನ್ನು ಬರ್ಕೋತೀವಿ. ಯೂಶ್ವಲ್ ಬ್ಯಾಲೆನ್ಸಿಂಗ್ ಮೆಥಡ್ ಥರನೇ ನಾವು ಇದನ್ನು ಮಾಡೋದು. 51ಅಲ್ಲಿ 41,000 ಲೆಸ್ ಮಾಡಿದಾಗ 10,000 ಬಂತು. ಸೊ ಇದಕ್ಕೆ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯಲ್ಲ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು. ಓಕೆನಾ. ಸೊ ಇದು ಕೂಡ ಬ್ಯಾಲೆನ್ಸಿಂಗ್ ಫಿಗರ್. ಓಕೆನಾ. ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿರೋದು ಬ್ಯಾಲೆನ್ಸಿಂಗ್ ಫಿಗರ್ ಅಲ್ಲ, ವರ್ಕಿಂಗ್ ನೋಟಿಂದ ಬಂದಿರೋ ಅಮೌಂಟ್. ಆದರೆ ಇಲ್ಲಿ ಬರಿತಾ ಇರೋದು ಬ್ಯಾಲೆನ್ಸಿಂಗ್ ಫಿಗರ್, ಹಾಗಾಗಿ ಇದನ್ನು ಮೆನ್ಷನ್ ಮಾಡ್ತೀವಿ. ಈಗ ಇದಕ್ಕೆ ಅಪೋಸಿಟ್ ಎಂಟ್ರಿ ಕೂಡ ನಾವು ಕೊಡಬೇಕಾಗತ್ತೆ. ಅಪೋಸಿಟ್ ಎಂಟ್ರಿನ ನಾವು ಬ್ಯಾಂಕ್ ಅಕೌಂಟಲ್ಲಿ ಕೊಡಬೇಕು ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಬ್ಯಾಂಕ್ ಬೈ ಬ್ಯಾಂಕ್ ಅಂತ ಬಂದಿದೆ, ಅದಕ್ಕೆ ಅಪೋಸಿಟ್ ಎಂಟ್ರಿ ಬ್ಯಾಂಕ್ ಅಕೌಂಟಲ್ಲಿ ಬರಬೇಕಲ್ವಾ. ಮೊದಲಿಗೆ ಇದನ್ನು ನೋಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಹೇಶ್ ಕಾಲಮಲ್ಲಿ 30,000 ಡೆಬಿಟ್ ಆಗಿದೆ, 2 ಬ್ಯಾಂಕ್ ಅಂತ ಹೇಳಿ. ಇದಕ್ಕೆ ಅಪೋಸಿಟ್ ಎಂಟ್ರಿ ಕ್ರೆಡಿಟ್ ಸೈಡ್ ಆಫ್ ದಿ ಬ್ಯಾಂಕ್ ಅಕೌಂಟಲ್ಲಿ ಬೈ ಮಹೇಶ್ ಕ್ಯಾಪಿಟಲ್. ಮಹೇಶ್ ಕಾಲಮಲ್ಲಿ ಅಮೌಂಟ್ ಬಂದಿತ್ತಲ್ವ, ಹಾಗಾಗಿ ಮಹೇಶ್ ಕ್ಯಾಪಿಟಲ್ ಅಂತ ತೊಗೊಂಡ್ವಿ 30,000. ಈ ಅಮೌಂಟನ್ನು ಇಲ್ಲಿ ತೊಗೊಂಡ್ವಿ. ಈಗ ನೆಕ್ಸ್ಟು ಸುರೇಶ್ ಕ್ಯಾಪಿಟಲಲ್ಲಿ ಕ್ರೆಡಿಟ್ ಆಗಿದೆ, ಬೈ ಬ್ಯಾಂಕ್ ಅಕೌಂಟ್ 10,000 ಬಂದಿದೆ ಸುರೇಶ್ ಕ್ಯಾಪಿಟಲಲ್ಲಿ. ಸೊ ಇದಕ್ಕೆ ಅಪೋಸಿಟ್ ಎಂಟ್ರಿ ಬ್ಯಾಂಕ್ ಅಕೌಂಟಿನ 2 ಸೈಡ್, 2 ಸುರೇಶ್ ಕ್ಯಾಪಿಟಲ್ 10,000. ಓಕೆನಾ. ಇಷ್ಟು ಈ ಸಿಂಪಲ್ಲಾಗಿ ನಾವು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಬೋದು. ಈಗ ನಾವು ಈ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ, 51,000 ಬರ್ತಾ ಇದೆ. ಸೊ 51,000ಅಲ್ಲಿ 30,000ಅನ್ನು ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ 21,000 ಬರ್ತಾ ಇದೆ. ಇದಕ್ಕೆ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಇದೇ ಬ್ಯಾಲೆನ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ 21,000ಅನ್ನು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ, ಕ್ಯಾಶ್ ಅಟ್ ಬ್ಯಾಂಕ್ ಅಂಥೇಳಿ. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಈಗ ನಾವು ಟೋಟಲ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ದು. ಬ್ಯಾಲೆನ್ಸ್ ಶೀಟ್ ಟೋಟಲ್ ನೋಡೋಣ. ಈ ಕಡೆಗೆ 1,68,000 ಬರ್ತಾ ಇದೆ. ಹಾಗೆ ಅಸೆಟ್ ಸೈಡ್ ಟೋಟಲ್ 1,28,000 ಬರ್ತಾ ಇದೆ. ಸೊ ನಾವಿಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಮಿಸ್ ಮಾಡಿದ್ದೀವಿ ಅನ್ಕೋತೀನಿ. 40,000 ಕಡಿಮೆ ಬರ್ತಾ ಇದೆ ಅಂದಮೇಲೆ 40,000 ಯಾವುದಾದ್ರೂ ಐಟಮ್ಗಳನ್ನು ನಾವು ಮಿಸ್ ಮಾಡಿದ್ದೀವಿ ಅಂತ ಒಂದು ಸಲ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 40,000 ಇತ್ತು. ಸೊ ಅದನ್ನು ನಾವು ಮಿಸ್ ಮಾಡಿದ್ದೀವಿ ಅಲ್ವಾ. ಸೊ ಅದನ್ನು ಈಗ ನಾನು ಬರಿತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ನಾನು ಮೊದಲೇ ಬರಿಬೇಕಿತ್ತು, ಇವಾಗ ಬರಿತಾ ಇದ್ದೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 40,000. ಸೊ ಈಗ ಟೋಟಲ್ ಮಾಡ್ತೀವಿ. ಈಗ 1,68,000 ಬರ್ತಾ ಇದೆ, ಇದಿಷ್ಟು ಆ್ಯಡ್ ಮಾಡಿದರೆ ಅಲ್ವಾ. ಸೊ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್.
ಅಲ್ಲಿಗೆ 2 ಸೈಡ್ ಟ್ಯಾಲಿ ಆಗಿದೆ. ಇಷ್ಟು ಸಿಂಪಲ್ ಆಗಿ ನಾವು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಸಾಲ್ವ್ ಮಾಡಿರೋದ್ರಿಂದ ಇಷ್ಟು ಟೈಮ್ ತಗೊಳ್ತು. ಬಟ್ ನಿಮಗೆ ಈ ಮೆಥಡ್ ಪ್ರಾಕ್ಟೀಸ್ ಆದರೆ ತುಂಬ ಈಸಿಯಾಗಿ ಒಂದು 10 ರಿಂದ 15 ನಿಮಿಷದೊಳಗಡೆ ಇದನ್ನು ಸಾಲ್ವ್ ಮಾಡ್ಬೋದು. ಒಂದು ಪಾಯಿಂಟ್ ಕೂಡ ಮಿಸ್ ಆಗಲ್ಲ. ಆ್ಯಂಡ್ ನೀವು ಈ ಲಾಜಿಕ್ಗಳನ್ನು ತಿಳ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ಸ್ ಇಲ್ಲದೇ ತುಂಬ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಬಟ್ ಪ್ರಾಕ್ಟೀಸ್ ಇಸ್ ದಿ ಕೀ. ನೀವು ಪ್ರಾಕ್ಟೀಸ್ ಮಾಡ್ದೇ ಯಾವುದೂ ಕೂಡ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸೆಷನಲ್ಲಿ ಯಾವ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಸೆಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ಗಳು ಬೇಕಿದ್ದರೆ ಕೂಡ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಅಕೌಂಟೆನ್ಸಿನ ಹೀಗೆ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.